ನಿನ್ನೆ ನಡೆದಂತಹ ಘನಘೋರ ದುರಂತ ಅಂತ ಹೇಳಿದರೆ ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿರುವಂಥದ್ದು ಗಣೇಶ ವಿಸರ್ಜನಾ ಸಂದರ್ಭದಲ್ಲಾದಂತಹ ಲಾರಿ ಏನು ನುಗ್ಗಿರುವಂತಹ ಘಟನೆ ಈಗ ಸಾವಿನ ಸಂಖ್ಯೆ 10ಕ್ಕೆ ಏರಿಕೆಯಾಗಿರುವಂಥದ್ದು. ಸದ್ಯ ಈ ಒಂದು ಘಟನೆಗೆ ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿದೆ. ಹಾಗೆ ಈ ಒಂದು ಘಟನೆಯಿಂದಾಗಿ ಒಂದಷ್ಟು ಅಲ್ಲಿರುವಂತಹ ಕುಟುಂಬಸ್ಥರು ಸಾವು ನೋವು ಆದಂತಹ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಅಂತಲೇ ಹೇಳ್ಬೋದು. ಸದ್ಯ ಈಗ 10 ಜನ ಆ ಘಟನೆಯಲ್ಲಿ ಲಾರಿ ನುಗ್ಗಿದಂತಹ ಒಂದು ಘಟನೆಯಲ್ಲಿ 10 ಜನ ಮೃತಪಟ್ಟಿರುವಂಥದ್ದು ಈಗ ಸದ್ಯದ ಅಪ್ಡೇಟ್ ಅಂತಲೇ ಹೇಳ್ಬೋದು. 15ಕ್ಕೂ ಹೆಚ್ಚು ಜನ ಈಗ ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇರುವಂಥದ್ದು. ಈಗಾಗಲೇ ಒಂದು ಹಾಸನ ಜಿಲ್ಲೆಗೆ ಹಾಸನ ಜಿಲ್ಲೆಯಲ್ಲಿ ಆದಂತಹ ಹೊಸಳ್ಳಿಯ ಒಂದು ಸ್ಥಳಕ್ಕೆ ಈಗಾಗಲೇ ಏನೋ ಉಸ್ತುವಾರಿ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಕೂಡ ಭೇಟಿಯನ್ನು ನೀಡಿದರು. ಹಾಗೆಯೇ ನಿಖಿಲ್ ಕುಮಾರಸ್ವಾಮಿ ಅವರು ನಿನ್ನೆ ರಾತ್ರಿಯೂ ಕೂಡ ಆ ಒಂದು ಘಟನಾ ಸ್ಥಳಕ್ಕೆ ಭೇಟಿಯನ್ನು ನೀಡಿ ಅಲ್ಲಿರುವಂತಹ ಕುಟುಂಬಸ್ಥರು ಅಂದರೆ ಆ ಒಂದು ಅಪಘಾತದಲ್ಲಿ ಮರಣವನ್ನು ಹೊಂದಿದಂತಹ ಕುಟುಂಬಸ್ಥರನ್ನು ಸಂತೈಸುವಂಥದ್ದು, ಮಾತಾಡಿಸುವಂತಹ ಕೆಲಸವನ್ನು ಮಾಡಿರುವಂಥದ್ದು. ಬಹಳ ಮುಖ್ಯವಾಗಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ತಾಯಿಯ ತವರೂರು ಅನ್ನುವಂತಹ ಮಾಹಿತಿ ಸದ್ಯ ಈಗ ಲಭ್ಯವಾಗಿರುವಂಥದ್ದು. ಸ್ವತಃ ಎಚ್.ಡಿ. ದೇವೇಗೌಡರು ಕೂಡ ಒಂದು ಘಟನಾ ಸ್ಥಳಕ್ಕೆ ಅಥವಾ ಹಾಸನಕ್ಕೆ ಏನೋ ಭೇಟಿಯನ್ನು ನೀಡಿ ಅಲ್ಲಿರುವಂತಹ ಸಮಸ್ಯೆಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಪಡ್ಕೊಂಡಿರುವಂಥದ್ದು. ಬಹಳ ಮುಖ್ಯವಾಗಿ 10 ಜನ ಅಂದರೆ ಘಟನೆಯಲ್ಲಿ ಸಾವನ್ನಪ್ಪಿರುವಂತಹ 10 ಕುಟುಂಬಕ್ಕೂ ಕೂಡ ತಲಾ 1 ಲಕ್ಷದ ಹಾಗೆ ಪರಿಹಾರವನ್ನು ಕೂಡ ಘೋಷಣೆ ಮಾಡಿರುವಂಥದ್ದು. ಸರ್ಕಾರ ಒಂದು ಕಡೆ ಈಗಾಗಲೇ ಏನೋ 5 ಲಕ್ಷ ತಲಾ 5 ಲಕ್ಷ ಘೋಷಣೆಯನ್ನು ಮಾಡಿದರೆ ಈಗ JDSನ ಏನೋ ನಾಯಕರು ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಆ ಘಟನೆಗೆ ಸಂಬಂಧಪಟ್ಟಾಗೆ ಭಾವುಕರಾಗಿರುವಂಥದ್ದು. ತನ್ನ ತಾಯಿಯ ತವರೂರು ಈ ಒಂದು ಊರಿನಲ್ಲಿ ಇಂತಹ ಒಂದು ಘಟನೆ ನಡಿಬಾರ್ದಾಗಿತ್ತು, ನಡೆದಿದೆ ಅನ್ನುವಂತಹ ಬೇಸರವನ್ನು ವ್ಯಕ್ತಪಡಿಸಿದ್ರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುವಾಗ ಭಾವುಕರಾಗಿ ಮಾತನಾಡಿದ್ರು. ನಿನ್ನೆ ಆದಂತಹ ಆ ಲಾರಿ ನುಗ್ಗಿರುವಂತಹ ಘಟನೆಗೆ ಸಂಬಂಧಪಟ್ಟಾಗೆ ಒಂದಷ್ಟು ಈಗಾಗಲೇ ಏನೋ ರಾಜಕೀಯ ನಾಯಕರು ಕೂಡ ಭೇಟಿ ನೀಡಿರುವಂಥದ್ದು. ಅಂದರೆ ಆ BJP ನಾಯಕರು CT ರವಿ ಆಗಿರ್ಬೋದು, ಆರೋಷಕ್ ಆಗಿರ್ಬೋದು ಒಂದು ಘಟನಾ ಸ್ಥಳಕ್ಕೆ ಭೇಟಿಯನ್ನು ನೀಡಿದ್ರು. ಆಮೇಲೆ ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಈಗಾಗಲೇ ಏನೋ ಭೇಟಿಯನ್ನು ನೀಡಿ ಸಂತಾಪವನ್ನು ಕೂಡ ಸೂಚಿಸಿ ತುಂಬ ಭಾವುಕರಾಗಿ ಮಾತನಾಡಿದರು. ಹಾಸನದಲ್ಲಿ ಇಂತಹ ಘಟನೆ ನಡಿಬಾರ್ದಾಗಿತ್ತು, ನಡೆದು ಹೋಗಿದೆ ಅನ್ನುವಂತಹ ಒಂದು ರೀತಿಯಾಗಿ ಬೇಸರದ ಭಾವುಕರಾಗಿ ಕೂಡ ಅವರು ತಮ್ಮ ಮಾತುಗಳಲ್ಲಿ ವ್ಯಕ್ತಪಡಿಸಿದ್ರು. ಆನಂತರದಲ್ಲಿ ಪ್ರಧಾನಮಂತ್ರಿ ಮೋದಿಯವರು ಕೂಡ ಎಕ್ಸ್ ಖಾತೆಯಲ್ಲಿ ಕೂಡ ಸಂತಾಪವನ್ನು ಕೂಡ ಸೂಚಿಸಿದರು. ಹಾಸನದಲ್ಲಿ ಆದಂತಹ ನಿನ್ನೆ ರಾತ್ರಿ ನಡೆದಂತಹ ಘಟನೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ ಅಂತಲೇ ಹೇಳ್ಬೋದು. ಗಣಪತಿ ವಿಸರ್ಜನಾ ಸಂದರ್ಭದಲ್ಲಿ ಆದಂತಹ ದುರಂತ ನಿಜಕ್ಕೂ ಕೂಡ ನಡಿಬಾರ್ದಾಗಿರುವಂಥದ್ದು. ಈಗಾಗಲೇ 10 ಜನರು ಈಗ ಸಾವನ್ನಪ್ಪಿರುವಂಥದ್ದು, 15ಕ್ಕೂ ಹೆಚ್ಚು ಜನರು ಈಗ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇರುವಂಥದ್ದು. ಈಗಾಗಲೇ ಒಂದು ರೀತಿಯಾಗಿ ಇಡೀ ಹಾಸನ ಜಿಲ್ಲೆ ಸೂತಕದ ಛಾಯೆ ಆವರಿಸಿದೆ ಅಂತಲೇ ಹೇಳ್ಬೋದು. ಈಗಾಗಲೇ ಆಸ್ಪತ್ರೆಯಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಅಂತಲೇ ಹೇಳ್ಬೋದು. ಈಗಾಗಲೇ ಒಂದಷ್ಟು ವಿಚಾರಗಳು ಅಂದರೆ ಆ ಘಟನೆಯನ್ನು ನೋಡಿದಂತಹ ಸಂದರ್ಭದಲ್ಲಿ ಏನು ಎಚ್.ಡಿ. ರೇವಣ್ಣವರು ಕೂಡ ಬಹಳ ಬೇಸರವನ್ನು ವ್ಯಕ್ತಪಡಿಸಿದ್ರು, ಕೋಪವನ್ನು ವ್ಯಕ್ತಪಡಿಸಿದ್ರು, ಸಿಟ್ಟನ್ನು ವ್ಯಕ್ತಪಡಿಸಿದ್ರು. ಲಾರಿ ಚಾಲಕನ ವಿರುದ್ಧವಾಗಲಿ ಅಥವಾ ಲಾರಿ ಚಾಲಕ ಏನು ಮದ್ಯಪಾನ ಮಾಡಿದ ಅನ್ನುವಂತಹ ಆಕ್ರೋಶವನ್ನು ಕೂಡ ಹಾಕಿದ್ರು. ಆನಂತರದಲ್ಲಿ ಏನು ಲಾರಿ ಚಾಲಕ ಏನು ಲಾರಿಯನ್ನು ಚಾಲನೆ ಮಾಡ್ತಿರಲಿಲ್ಲ, ಬದಲಾಗಿ ಕ್ಲೀನರ್ ಓಡಿಸ್ತಾ ಇದ್ದ, ಹಾಗಾಗಿ ಈ ಒಂದು ಘಟನೆ ಆಯಿತು ಅನ್ನುವಂತಹ ಒಂದಷ್ಟು ಆರೋಪಗಳು ಸದ್ಯ ಈಗ ಕೇಳಿಬರ್ತಿರುವಂಥದ್ದು. ಒಟ್ಟಾರೆಯಾಗಿ ನಿನ್ನೆ ನಡೆದಂತಹ ಘಟನೆ, ಘನಘೋರ ಘಟನೆ ನಿಜಕ್ಕೂ ಕೂಡ ಗಣಪತಿ ವಿಸರ್ಜನಾ ಸಂದರ್ಭದಲ್ಲಿ ಗಣಪತಿಯ ಮೆರವಣಿಗೆಯಲ್ಲಿ ಆದಂತಹ ನಿಜವಾಗಿ ನಡೆದಂತಹ ಘಟನೆ ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿರುವಂಥದ್ದು. ಈ ಬಗ್ಗೆ ಈಗಾಗಲೇ ಏನೋ ಲಾರಿಯ ವಿರುದ್ಧ ಪೊಲೀಸ್ ಅಧಿಕಾರಿಗಳು ಕ್ರಮವನ್ನು ತೆಗೆದುಕೊಂಡಿರುವಂಥದ್ದು. ಒಂದು ಬೈಕನ್ನು ಬಚಾವ್ ಮಾಡಲಿಕ್ಕೋಸ್ಕರ ಒಂದು ಜನರ ಮೇಲೆ ಹರಿದಿರುವಂತಹ ಏನೋ ಟ್ರಕ್, ಟಿಪ್ಪರ್, ಲಾರಿ ನಿಜಕ್ಕೂ ಕೂಡ ಯಮಸ್ವರೂಪಿಯಾಗಿ ನಿನ್ನೆ ಕಾಣಿಸ್ಕೊಳ್ತು ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಯಾವುದೇ ಒಂದು ಕಾರ್ಯಕ್ರಮ ಅಥವಾ ಈಗಾಗಲೇ ಏನೋ
ರಾಜ್ಯದಲ್ಲಿ ಬೇರೆ ಬೇರೆ ಕಡೆಯಲ್ಲೂ ಕೂಡ ಗಣಪತಿಯನ್ನು ಇಟ್ಟಿರುವಂಥದ್ದು, ಈ ಮೆರವಣಿಗೆ ಸಂದರ್ಭದಲ್ಲಿ ಈ ರೀತಿಯಾದಂತಹ ಅನಾಹುತಗಳು ಆಗಬಾರ್ದು ಮುಂದಿನ ದಿನಗಳಲ್ಲಿ ಅನ್ನುವಂತಹ ಕಟ್ಟೆಚ್ಚರವನ್ನು ಕೂಡ ಈಗ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಸರ್ಕಾರ ಆಗಿರ್ಬೋದು, ಅಲ್ಲಿಯ ಸ್ಥಳೀಯ ಆಡಳಿತ ಮಂಡಳಿ ಇರುವಂಥದ್ದು, ಅಂದರೆ ಇದೊಂದು ಪಾಠ ಅಂತಲೇ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ಘಟನೆಗಳು ಆಗಬಾರ್ದು, ಮರುಕಳಿಸಬಾರ್ದು ಅನ್ನುವಂಥದ್ದು. ಈಗ ಏನೇ ಆಗಲಿ, ನಿನ್ನೆ ನಡೆದಂತಹ ಘನಘೋರ ಘಟನೆಯಲ್ಲಿ ನಿಜಕ್ಕೂ ಕೂಡ ಏನು ಸಾವನ್ನಪ್ಪಿರುವಂತಹ ಕುಟುಂಬಕ್ಕೆ ನಿಜಕ್ಕೂ ಕೂಡ ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ಸ್ಥಳೀಯ ಜನಪ್ರತಿನಿಧಿಗಳು ಮಾಡ್ತಾ ಇರುವಂಥದ್ದು. ಹಿರಿಯ ರಾಜಕಾರಣಿಗಳು ಕೂಡ ಸಂತಾಪವನ್ನು ಕೂಡ ಸೂಚಿಸಿರಂತಲೇ ಹೇಳ್ಬೋದು. ನಿಮ್ಮ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ಮ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್. ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್.